ನೋಡಿ, ಇನ್ನೇನು ನಾಳೆ ಯುಗಾದಿ ಹಬ್ಬ ಬಂದೇ ಬಿಡ್ತು. ಹಬ್ಬ ಅಂತಂದ್ರೆ ಖರೀದಿ ಭರಾಟೆ ಸಿಕ್ಕಾಪಟ್ಟೆ ಜೋರಾಗಿರುತ್ತೆ. ಎಷ್ಟೇ ಬೆಲೆ ಏರಿಕೆ ಆದ್ರೂ ಕೂಡ ಹಬ್ಬ ಅಂದಮೇಲೆ ಹೂವು ಹಣ್ಣು ಇದೆಲ್ಲವನ್ನ ಕೂಡ ಖರೀದಿ ಮಾಡದೇ ಇದ್ರೆ ಹೇಗೆ? KR ಮಾರ್ಕೆಟ್ನಲ್ಲಿ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನರು. ದರ ಹೆಚ್ಚಳದ ನಡುವೆಯೂ ಕೂಡ ಹಬ್ಬಕ್ಕೆ ಖರೀದಿ. ಇಷ್ಟೇ ಕಣ್ರಿ ನಮ್ಮ ಸಾಮಾನ್ಯ ಜನರ ಬದುಕು. ಒಂದ್ 4 ದಿವಸ ಬೊಬ್ಬೆ ಹೊಡ್ತೀವಿ, ಅಯ್ಯೋ ಬೆಲೆ ಏರಿಕೆ ಆಯ್ತು ಅಂತ. ಆದ್ರೆ ಎಷ್ಟೇ ಬೆಲೆ ಏರಿಕೆ ಆದ್ರೂ ಕೂಡ ಹಬ್ಬ ಬಂತು ಅಂತಂದ್ರೆ ಇಷ್ಟೋ ಒಂದಷ್ಟು ಖರೀದಿಯನ್ನ ಮಾಡಿ ಹಬ್ಬವನ್ನ ಮಾಡಿ ಅದನ್ನ ಸಂತೋಷವಾಗಿ ನಾವು ಹಬ್ಬವನ್ನ ಸಂಭ್ರಮಿಸ್ತೀವಿ. ಇದೇ ನಮ್ಮ ಸಾಮಾನ್ಯರ ಬದುಕು ಅಂತ ಹೇಳಿದ್ರೆ ನೋಡಿ, ಮಾರ್ಕೆಟ್ ಸುತ್ತಮುತ್ತ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಹೂವು ಹಣ್ಣುಗಳ ಖರೀದಿಯಲ್ಲಿ ಗ್ರಾಹಕರು ಫುಲ್ ಬ್ಯುಸಿ ಆಗಿದ್ದಾರೆ. ಇದೇ ಅಲ್ವಾ ಹಬ್ಬದ ಸಂಭ್ರಮ ಅಂತಂದ್ರೆ. ನಿಜಕ್ಕೂ ಎಲ್ಲಾದ್ರೂ ಬೆಂಗಳೂರಿನಲ್ಲಿ ನಾವು ಸಿಲಿಕಾನ್ ಸಿಟಿ ಅಂತ ಏನ್ ಹೇಳ್ತೀವಿ, ಈ ಬೆಂಗಳೂರಿನಲ್ಲಿ ಹಬ್ಬದ ಸಂಭ್ರಮ ನೋಡ್ಬೇಕು ಅಂತಂದ್ರೆ ಒಂದಷ್ಟು ಏರಿಯಾಗಳಿದಾವೆ. ವಿಜಯನಗರ ಇರ್ಬೋದು, ಅಥವಾ KR ಮಾರ್ಕೆಟ್ ಇರ್ಬೋದು, ಮಲ್ಲೇಶ್ವರ ಇರ್ಬೋದು, ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು. ಈ ಭಾಗಗಳೆಲ್ಲ ಇಲ್ಲಿಗೆ ಹೋಗ್ಬೇಕು ನಾವು ಹಬ್ಬದ ಸಂಭ್ರಮ ನೋಡ್ಬೇಕು ಅಂತಂದ್ರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ KR ಮಾರ್ಕೆಟ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಂಜುನಾಥ್. ಹಬ್ಬ ಅಂತ ಹೇಳಿದ್ರೆ ಸಂಭ್ರಮ ಸಡಗರ, ಎಲ್ಲದಕ್ಕಿಂತ ಮೊದಲು ಬರೋದೇನು ಅಂತಂದ್ರೆ ಶಾಪಿಂಗ್ ಮಾಡಬೇಕು. ಹೂವು ಹಣ್ಣು ಹೊಸ ಬಟ್ಟೆ ಇದೆಲ್ಲವೂ ಕೂಡ. ಅದರಲ್ಲೂ ಹಬ್ಬ ಬಂತು ಅಂತಂದ್ರೆ KR ಮಾರ್ಕೆಟ್ ಇನ್ನೊಂದಷ್ಟು ಕಳೆ ದುಪ್ಪಟ್ಟಾಗುತ್ತೆ. ಸದ್ಯ KR ಮಾರ್ಕೆಟ್ನಲ್ಲಿ ಯಾವ ರೀತಿ ಇದೆ ಹಬ್ಬದ ಭರಾಟೆ ಮಂಜುನಾಥ್? ನಿಜಕ್ಕೂ ಕೂಡ ಯಾಕಂದ್ರೆ ಯುಗಾದಿ ಹಬ್ಬ ಬಂದಿದೆ. ಯುಗಾದಿ ಹಬ್ಬ ಅಂತಲ್ಲ, ಪ್ರತಿ ಸಾರಿಯೂ ಕೂಡ ಹಬ್ಬ ಬಂದ್ರೆ ಸಾಕು ಜನರಿಗೆ ಆ ಸಿಲಿಕಾನ್ ಸಿಟಿಯಲ್ಲಿ ಒಂದಿಷ್ಟು ಮಾರುಕಟ್ಟೆಯಲ್ಲಿ ಹಬ್ಬದ ವಾತಾವರಣ ಕಳೆಗೊಟ್ಟಿದೆ. ಸೊ ಹೀಗಾಗಿ ಈಗ ನಾಳೆ ಯುಗಾದಿ ಹಬ್ಬ ಬಂದ್ರಿಂದ ಈಗಾಗಲೇ ಜನರು ಕೂಡ ಮಾರುಕಟ್ಟೆ ಹತ್ತ ಬಂದು ತಮ್ಗೆ ಏನೆಲ್ಲ ಬೇಕು ಹಣ್ಣು ಹೂವಾಗಿರ್ಬೋದು ಖರೀದಿ ಮಾಡ್ತಿರುವಂತದ್ದು. ಸೊ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳನ್ನ, ಅಂದ್ರೆ KR ಮಾರುಕಟ್ಟೆಯಲ್ಲಿ ಈಗಾಗಲೇ ಆ ಹಬ್ಬದ ವಾತಾವರಣ ಕಳೆಗಟ್ಟಿರುವಂತದ್ದು. ಅದರಲ್ಲೂ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬವನ್ನ ತುಂಬಾ ಖುಷಿಯಿಂದ ಸಂಭ್ರಮಾಚರಣೆಯಿಂದ ಬರಮಾಡ್ಕೊಳ್ಬೇಕು ಅಂತೇಳಿ ಈಗಾಗಲೇ ಮಾರುಕಟ್ಟೆ ಹತ್ತ ಜನರು ಬಂದಿರುವಂತದ್ದು. ಅಂದ್ರೆ ಹೂವಾಗಿರ್ಬೋದು ಹಣ್ಣಾಗಿರ್ಬೋದು, ಜೊತೆಗೆ ಬೇವು ಬೆಲ್ಲ ಮತ್ತೆ ಮಾವಿನ ಸೊಪ್ಪು, ಈ ರೀತಿ ಏನೆಲ್ಲ ಹಬ್ಬಕ್ಕೆ ಏನೆಲ್ಲ ಬೇಕು ಎಲ್ಲವುದನ್ನ ಖರೀದಿ ಮಾಡೋಕೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಮಾರುಕಟ್ಟೆ ಹತ್ತ ಬರ್ತಿರುವಂತದ್ದು. ಅದರಲ್ಲೂ ವಿಶೇಷವಾಗಿ ಈ ಬಾರಿ ಯಾಕಂದ್ರೆ ಈಗಾಗಲೇ ಸರ್ಕಾರ ಜನರಿಗೆ ಬೆಲೆ ಏರಿಕೆ ಬಿಸಿಯನ್ನ ಮುಟ್ಟಿಸಿದೆ. ಸೊ ಅದರ ಮಧ್ಯೆಯೂ ಕೂಡ ಜನರು ಮಾರುಕಟ್ಟೆ ಹತ್ತ ಬಂದು ಅವ್ರಿಗೆ ಬೇಕಾದಂತದ್ದನ್ನೆಲ್ಲ ಖರೀದಿ ಮಾಡ್ತಿರುವಂತದ್ದು. ಜೊತೆಗೆ ಇಲ್ಲಿನ ಜನರು ಹೇಳ್ತಿರುವಂತದ್ದು, ಏನೇ ಒಂದಿದ್ರು ಎಷ್ಟೇ ದುಬಾರಿ ದುನಿಯಾ ಯಾಕಂದ್ರೆ ಪ್ರತಿಯೊಂದಕ್ಕೂ ಕೂಡ ಬೆಲೆ ಏರಿಕೆ ಮಾಡಿದೆ. ಆದ್ರೂ ಕೂಡ ಬೆಲೆ ಏರಿಕೆಯಿಂದ ನಾವು ಹಬ್ಬ ಮಾಡ್ದಂಗೆ ಇರೋಕ್ಕಾಗೋದಿಲ್ಲ ಅಂತೇಳಿ ಜನರು ಹೇಳ್ತಿರುವಂತದ್ದು. ಸೊ ಇಲ್ಲೊಬ್ರು ಬಂದಿದ್ದಾರೆ, ನಾನು ಮಾತಾಡಿಸ್ತೀನಿ. ಅಮ್ಮ, ಇವತ್ತು ಯುಗಾದಿ ಹಬ್ಬಕ್ಕೆ ಬಂದಿದ್ದೀರಿ, ಏನ್ ಹೇಳ್ತೀರಿ? ಯುಗಾದಿ ಹಬ್ಬ ಸಂಭ್ರಮನೆ, ಹೊಸ ವರ್ಷದ್ದು ತುಂಬಾ ಖುಷಿಯಿಂದ ಆಚರಿಸಬೇಕು. ಯಾಕಂದ್ರೆ ಸರ್ಕಾರ ಎಲ್ಲವೂ ಕೂಡ ಬೆಲೆ ಏರಿಕೆ ಮಾಡಿದೆ, ಇದ್ರ ಮಧ್ಯೆ ಕೂಡ ಹಬ್ಬ ಬಂದಿದೆ, ಏನ್ ಹೇಳ್ತೀರಿ? ತುಂಬಾನೇ ಕಷ್ಟ ಆಗುತ್ತೆ ಸರ್, ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ. ಒಂದು ಎಂಪ್ಲಾಯ್ ಆಗಿರ್ಬೋದು, ಒಬ್ಬ ರೈತರಾಗಿರ್ಬೋದು, ಬಡವರಾಗಿರ್ಬೋದು, ತುಂಬಾನೇ ಕಷ್ಟ ಆಗುತ್ತೆ. ಹಾಲಿನ ಬೆಲೆ ಮತ್ತೆ ವಿದ್ಯುತ್ ಬೆಲೆ ಎಲ್ಲ ಏರಿಕೆ ಆಗಿರೋದ್ರಿಂದ ತುಂಬಾ ಕಷ್ಟ ಆಗುತ್ತೆ ಸರ್. ಅಮ್ಮ, ನೀವೇನ್ ಹೇಳ್ತೀರಿ? ರೈತರುಗಳಿಗೆ ಏನು ಕೆಲಸ ಏನು ಕರೆಕ್ಟಾಗಿ ಮಾಡ್ತಾನೆ ಇಲ್ಲ ಇವರು. ರೈತರುಗಳು ಕಷ್ಟಪಡ್ತಾರೆ, ಅವ್ರಿಗೇನು ಆದಿಕ ಇಲ್ಲ. ಹಾಲಿನ ಬೆಲೆ ಏರ್ತಾ ಇದ್ದಾರೆ, ನೀರಿನ ಬೆಲೆ ಏರಿಸ್ತಾ ಇದ್ದಾರೆ, ಎಲ್ಲ ಬೆಲೆನೂ ಏರಿಸಿದ್ರೆ ನಾವು ರೈತರುಗಳೇನು ಹೆಂಗಸ್ರುಗಳು ಲೇಡೀಸ್ಗೆಲ್ಲ ಫ್ರೀ ಮಾಡ್ಬಿಟ್ಟು ಜೆಂಟ್ಸ್ಗೆಲ್ಲ ಜಾಸ್ತಿ ಮಾಡಿದ್ರೆ ಎಲ್ಲಿ ತರ್ತಾರೆ ರೈತರುಗಳು? ಇದ್ರ ಮಧ್ಯೆಯೂ ಕೂಡ ಥ್ಯಾಂಕ್ ಯು.